ನಮ್ಮ ಈ ಒಂದು ಕರ್ನಾಟಕದ ವಸತಿ ರಹಿತರಿಗೆ ಸರ್ಕಾರದಿಂದ ಒಂದು ಬೃಹತ್ ಸಿಹಿ ಸುದ್ದಿಯನ್ನು ಕೂಡ ಬಂದಿದೆ. ರಾಜೀವ್ ಗಾಂಧಿ ವಸತಿ ನಿಗಮವು 1,00,000 ಮನೆಗಳ ಹಂಚಿಕೆಗೆ ಅಧಿಕೃತವಾದಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ನಿಮ್ಮ ಹೆಸರು ಈ ಒಂದು ಮನೆಯ ಲಿಸ್ಟ್ನಲ್ಲಿ ಇದೆ. ಏನಾದರೂ ಈ ಒಂದು ಹೆಸರು ಆ ಒಂದು ಲಿಸ್ಟ್ನಲ್ಲಿ ಇಲ್ಲದೆ ಇದ್ರೆ ನಿಮ್ಮ ಒಂದು ಹೆಸರನ್ನು ಕೂಡ ಸೇರಿಸಬಹುದು. ಇದಕ್ಕೆ ಇರುವಂಥ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ನನ್ನ ಈ ಒಂದು ಮಾಹಿತಿಯನ್ನು ಇಷ್ಟವಾದರೆ ಎಲ್ಲರೂ ಲೈಕ್ ಮಾಡಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನು ಯಾರಾದರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಸರ್ಕಾರದ ಒಂದೇ ಗುರಿ ವೀಕ್ಷಕರೇ, ಸರ್ಕಾರ 2026 ಹಾಗೂ 27ನೇ ಸಾಲಿಗೆ ಸಂಬಂಧಪಟ್ಟಂತೆ ಅನೇಕ ವಸತಿ ಯೋಜನೆಗಳ ಅಡಿಯಲ್ಲಿ ನಮ್ಮ ಇಡೀ ಒಂದು ಕರ್ನಾಟಕ ರಾಜ್ಯಾದ್ಯಂತ 1,00,000 ಮನೆಗಳ ಹಂಚಿಕೆಗೆ ಗುರಿಯನ್ನು ಇಟ್ಟುಕೊಂಡಿದೆ. ಆದರೆ ನೀವು ಆ ಒಂದು ಪಟ್ಟಿಯ ಪರಿಷ್ಕರಣೆ ಬಗ್ಗೆ ನೋಡಬಹುದು. 2018ರಲ್ಲಿ ನಡೆದಂಥ ಈ ಒಂದು ವಸತಿ ರಹಿತರ ಸಮೀಕ್ಷೆಯಲ್ಲಿ ಯಾರದಾದ್ರೂ ಹೆಸರು ಬಿಟ್ಟು ಹೋಗಿದೆಯಾ ಅಂತ ಫಲಾನುಭವಿಗಳಿಗೆ ಇಲ್ಲಿ ಹೊಸ ಒಂದು ಅವಕಾಶವನ್ನು ಕೂಡ ನೀಡಲಾಗಿದೆ. ಏಕೆಂದ್ರೆ ಆ ಒಂದು ಪಟ್ಟಿಯನ್ನ ಈಗ ಅಪ್ಡೇಟ್ ಮಾಡಲಾಗ್ತಿದೆ. ಎಲ್ಲರಿಗೂ ಮುಖ್ಯವಾದಂಥ ಒಂದು ಮಾಹಿತಿಯನ್ನು ಕೂಡ ನೆನಪಿರಲಿ. ನೀವು ಇದರಲ್ಲಿ ನಿಮ್ಮ ಒಂದು ಹೆಸರನ್ನ ಸೇರಿಸಲಿಕ್ಕೆ ಇಲ್ಲಂದ್ರೆ ಬದಲಾವಣೆಯನ್ನ ಮಾಡುವಂತದ್ದಾಗಿರಬಹುದು. 2026ರ ಮೇ 15 ಕೊನೆಯ ದಿನಾಂಕವಾಗಿದೆ. ಈ ಒಂದು ಡೇಟ್ ಅನ್ನು ದಾಟಿದರೆ ಇದರ ಒಂದು ಅವಕಾಶ ನಿಮಗೆ ಮತ್ತೆ ಸಿಗುವುದಿಲ್ಲ. ಒಂದು ವೇಳೆ ಈ ಒಂದು ವಸತಿ ಯೋಜನೆಗೆ ಅರ್ಹರಾಗಿದ್ರು ಕೂಡ ಅವರ ಒಂದು ಹೆಸರನ್ನ ಬಿಟ್ಟು ಹೋದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯ PDO ರವರೇ ಜವಾಬ್ದಾರರಾಗಿರ್ತಾರೆ ಎಂದು ಆ ಒಂದು ಪತ್ರಿಕಾ ವರದಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನೀವು ತಕ್ಷಣದಲ್ಲಿಯೇ ಮಾಡಬೇಕಾದಂತ ಒಂದು ಕೆಲಸ, ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ವಸತಿ ರಹಿತರ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡಬೇಕು. ಅದರಲ್ಲಿ ನಿಮ್ಮ ಒಂದು ಹೆಸರು ಇಲ್ಲದೆ ಇದ್ರೆ ಎಲ್ಲ ದಾಖಲೆಗಳನ್ನ ನೀಡುವುದರ ಮುಖಾಂತರ ನೀವು ಇದರ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ಆಸರೆಯ ವೆಬ್ಸೈಟ್ಗೆ ಭೇಟಿಯನ್ನು ನೀಡಬಹುದು. ಅದನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ. ಆ ನಂತರ ಹೆಚ್ಚಿನ ಮಾಹಿತಿಗಾಗಿ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಬ್ಲಾಗ್ ಲಿಂಕ್ ಅನ್ನು ಕೂಡ ನೀಡಿದ್ದೇನೆ. ಸೊ ಅದರಲ್ಲಿನೂ ಕೂಡ ನೀವು ಇದರ ಒಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಬಹುದು. ಈ ಒಂದು ಮಾಹಿತಿಯನ್ನ ನಿಮಗೆ ಉಪಯುಕ್ತ ಅನಿಸಿದರೆ ನನ್ನ ಈ ಒಂದು ವಿಡಿಯೋಗೆ ಎಲ್ಲರೂ ಲೈಕ್ ಕೊಡಿ. ಆ ನಂತರ ನಿಮ್ಮ ಊರಿನಲ್ಲಿರುವಂತ ಎಲ್ಲಾ ವಸತಿ ರಹಿತರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.